ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತೂ ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿರುವಾಗ ಆ ಒಂದು ಹುಬ್ಬಳ್ಳಿ ಊರೊಳಗೆ ಬಸವಣ್ಣಪ್ಪ ಮತ್ತು ಗುರಮ್ಮ ಅಂತಕ್ಕಂಥ ಇಬ್ಬರು ದಂಪತಿಗಳಿರ್ತಾರೆ. ಅವರಿಗೆ 4 ಮಕ್ಕಳಿರ್ತಾವೆ. ಈ ಒಂದು ದಂಪತಿಗಳಿಗೆ ಕಡು ಬಡತನ ಭಾಳ ಇರ್ತೈತಿ. ಪ್ರತಿ ದಿವಸ ಕಾಯಕವನ್ನು ದುಡಿಲಾರ್ದ ಅವರ ಉಪಜೀವನ ನಡೀತಿದ್ದಿಲ್ಲ. ಹಿಂಗಿದ್ದಂಥ ಕಾಲದೊಳಗೆ ಸರಿಯಾಗಿ ಮಳೆ ಆಗದ ಬೆಳೆ ಬಾರದ ಜನರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗ್ತಾರೆ. ಈ ಒಂದು ಬಸವಣ್ಣಪ್ಪ ಮತ್ತು ಗುರಮ್ಮ ದಂಪತಿಗೆ ಹೊಲ ಇರುವುದಿಲ್ಲ. ಕೇವಲ ಬೇರೆಯವರ ಹೊಲದಲ್ಲಿ ಕೂಲಿ ನಾಲಿ ಮಾಡಿ ಜೀವನವನ್ನು ಸಾಗಿಸ್ತಿರ್ತಾರೆ. ಇಂಥ ಒಂದು ಬಡತನಕ್ಕೆ ಮಕ್ಕಳು ಬಾಳು ಅಂತೇಳಿ ಅನ್ನುವಂಗೆ ಇವ್ರಿಗೆ 4 ಮಕ್ಕಳಿದ್ದವು. ಆ ಒಂದು ಬರಗಾಲ ಬಿದ್ದಂಥ ಟೈಮ್ದೊಳಗೆ ಮನೆಯೊಳಗಿದ್ದಂಥ ಅಲ್ಪ ಸ್ವಲ್ಪ ಕಾಳು ಕಡಿಗಳನ್ನು ಬೇಯಿಸಿ ಅವರು ಹೊಟ್ಟೆ ಉಪಜೀವನ ಮಾಡಕತ್ತಿದ್ರು. ಮನೆಯೊಳಗಿದ್ದಂಥ ಎಲ್ಲ ಕಾಳು ಕಡಿಗಳು ತೀರಿ ಹೋದವು. ಎಲ್ಲಿಯೋ ಆ ಬಸವಣ್ಣಪ್ಪಗೆ ಕೆಲಸ ಸಿಗಲಿಲ್ಲ. ಹೀಗಾಗಿ ಅವರಿಗೆ ಜೀವನ ನಡೆಸೋದು ಭಾಳ ದುಸ್ತರ ಆಯಿತು. ಆವಾಗ ಆ ಇಬ್ಬರು ದಂಪತಿಗಳು ಆ ಓಣಿಯೊಳಗಿದ್ದಂಥ ನೆರೆ ಹೊರೆಯ ಮನೆಗಳಿಗೆ ಹೋಗಿ ಕೈಗಡವಾಗಿ ಜೋಳ ಗೋಧಿಗಳನ್ನು ಅಥವಾ ಹಿಟ್ಟು ನುಚ್ಚುಗಳನ್ನು ಬೇಡಿ ತಂದ ಒಂದಿಷ್ಟು ದಿವಸ ಜೀವನವನ್ನು ಸಾಗಿಸಿದರು. ಆದರೆ ಅವರ ಪರಿಸ್ಥಿತಿ ಏನೂ ಸುಧಾರಿಸಲಿಲ್ಲ. ಆ ನೆರೆಹೊರೆಯ ಆ ಓಣಿಯಲ್ಲಿದ್ದಂಥ ಜನ ಸಹಿತ, ನೋಡು ಬಸಣ್ಣ, ನಿನಗಷ್ಟ ಬರಗಾಲ ಬಿದ್ದಿಲ್ಪ, ನಮಗೂ ಬರಗಾಲ ಬಿದ್ದೈತಿ. ನೀ ಹಿಂಗೆ ದಿನ ಕಡ ಕಟ್ಟು ಅಂತೇಳಿ ನಮ್ಮ ಮನೆಗೆ ಬಂದ್ರೆ ನಮ್ಮ ಜೀವನನೂ ಹೆಂಗೆ ನಡಿಬೇಕಪ್ಪ. ಇದೊಂದು ಸಲ ಬಂದು ತೊಗೊಂಡು ಹೋಗು, ಇನ್ನೊಮ್ಮೆ ಬರಬೇಡಪ್ಪ ಅಂತೇಳಿ ಈ ಬಸಣ್ಣಗೂ ಹೇಳಿ ಕಳ್ಸಕತ್ತಿದ್ರು. ಆ ಗುರವಗೂ ಹೇಳಕತ್ತಿದ್ರು ಜನ. ಆವಾಗ ಆ ಇಬ್ಬರು ದಂಪತಿಗಳು ಏನು ಮಾಡಬೇಕು ಅಂತ ತಿಳಿಲಾರ್ದನ ಮನೆಯೊಳಗಿದ್ದಂಥ ಪಾತ್ರೆ ಪಗಡೆಗಳನ್ನು ಸಹಿತ ಮಾರಿ ಆ 4 ಮಕ್ಕಳ ಹೊಟ್ಟೆಯನ್ನು ತುಂಬಿಸೋ ಕಾಯಕ ಮಾಡಿದರು. ಅದಾದರೂ ಎಷ್ಟು ದಿವಸ ಬರ್ತೈತ್ರಿ, ಅವು ಖಾಲಿ ಆದವು. ಅಲ್ಲಿಂದ 1 ದಿನ ಹೋತು, 2 ದಿನ ಹೋತು, ಮಕ್ಕಳು ಕರ್ಕೊಂಡ ಉಪವಾಸ ತೆಗಿಯಾಕತ್ತಿದ್ರು. ಬರೀ ನೀರು ಕುಡ್ದ 2 ದಿವಸ ಜೀವನ ಮಾಡಿದರು. 3ನೇ ದಿವಸಕ್ಕೆ ಆ ಮಕ್ಕಳು ಹಸಿವು ತಾಳಲಾರ್ದ ನಮಗೆ ಹೊಟ್ಟೆಗೆ ಏನಾರ ಕೊಡ್ರಿ, ಊಟಕ್ಕೆ ಕೊಡ್ರಿ ಅಂತೇಳಿ ಕಾಡ್ತಿದ್ವು. ಆ ಮಕ್ಕಳ ಸಂಕಟ ನೋಡಲಾರ್ದ ಆ ಇಬ್ಬರು ದಂಪತಿಗಳು ಕಣ್ಣೀರು ಹಾಕ್ತಿದ್ರು. ಇಂಥ ಒಂದು ಕ್ಷಾಮಕಾಲದೊಳಗನ ಆ ಒಂದು ಇದ್ದಂಥ 4 ಮಕ್ಕಳೊಳಗೆ 1 ಕೂಸಿಗೆ ವಿಪರೀತವಾಗಿ ಜ್ವರ ಬರ್ತಾವು. ಆ ಜ್ವರ ಬಂದಂಥ ಮಗುವನ್ನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಬೇಕಂದ್ರೆ ಇವರಲ್ಲಿ ಹಣ ಇದ್ದಿದ್ದಿಲ್ಲ. ಹೀಗಾಗಿ ಆ ಕೂಸಿನ ತಮ್ಮ ಮನೆಯೊಳಗೆ ಇಟ್ಕೊಂಡ ಚಿಂತೆ ಮಾಡ್ತಾ ಕುಂಡಿರ್ತಾರೆ. 1 ದಿನ 2 ದಿವಸ ಆದಮೇಲೆ 3ನೇ ದಿವಸಕ್ಕೆ ಆ ಕೂಸು, ಆ ಮಗು ಸಾಯ್ತೈತಿ. ಸತ್ತಾಗ ಆ ಕೂಸಿನ
ನೋಡಿದಂಥ ಆ ತಾಯಿ ಎದೆಬಾಯಿ ಬಡ್ಕೊಂಡು ಅಳ್ತಾಳ. ಆವಾಗ ಆ ಬಸವಣ್ಣಪ್ಪ ಆ ಕೂಸನ್ನು ಮಣ್ಣು ಮಾಡಬೇಕು ಅಂತೇಳಿ ತಿಳ್ಕೊಂಡು ಸ್ಮಶಾನಕ್ಕೆ ತೊಗೊಂಡು ಹೋಗ್ತಾನ. ತೊಗೊಂಡು ಹೋದ್ಮೇಲೆ ಮತ್ತೊಂದು ಮಗುವಿಗೆ ಸಹಿತ ಜ್ವರ ನೆತ್ತಿಗೇರಿ ಅದು ಈಗ ಸಾಯ್ತೈತೋ ಇನ್ನೊಂದಿಷ್ಟು ನಿತ್ತು ಸಾಯ್ತೈತೋ ಅಂತೇಳಿ ತಿಳ್ಕೊಂಡು ಅನ್ನೋ ಹಂಗೆ ಆಕ್ಕತಿ. ಆವಾಗ ಆ ಗುರವ್ ಅಂತಕ್ಕಂಥ ಹೆಣ್ಮಗಳು ಹಿಂಗೆ ಆದ್ರೆ ನನ್ನ ಮಕ್ಕಳು ಉಪವಾಸ ಸಾಯೋದನ್ನು ನೋಡೋದಕ್ಕಿಂತ ನಾ ಎಲ್ಲಾರ ಹೋಗಿ ನಾನು ಸತ್ತು ಹೋದ್ರೆ ಭಾಳ ಚಲೋ ಆಕ್ಕತಿ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಮನೆಯನ್ನು ಬಿಟ್ಟ ತನ್ನ ಮಕ್ಕಳನ್ನು ಬಿಟ್ಟ ನೇರವಾಗಿ ಒಂದು ಬಾವಿ ಹತ್ತಿರ ಬಂದ. ಇನ್ನೇನು ಆ ಬಾವಿ ಒಳಗೆ ಜಿಗದ ಪ್ರಾಣ ಬಿಡಬೇಕು ಅಂತೇಳಿ ಅನ್ನುವಂಥ ವೇಳೆಯೊಳಗೆ ಆ ಜಿಗಿಲಿಕ್ಕೆ ತಯಾರಾಗಿ ಬಾವಿ ಕಟ್ಟಿ ಮೇಲೆ ನಿಂತಂಥ ಹೆಣ್ಣು ಮಗಳನ್ನ ಒಬ್ಬ ಸಾಧು ಬಂದ ಅವಳ ಕೈ ಹಿಡಿದ ಜಗ್ಗಿ ಕೆಳಗೆ ಇಳಿಸ್ತಾನೆ. ಇಳಿಸಿದಾಗ ಆ ಹೆಣ್ಮಗಳು, ಹೇ ಸಾಧು, ನನ್ನನ್ನು ಯಾಕೆ ಉಳಿಸಿದಿಪ್ಪ? ಇಂಥ ಬರಗಾಲದೊಳಗೆ ನಮಗೆ ಮಕ್ಕಳಿಗೆ ಹೊಟ್ಟಿಗೆ ಅನ್ನ ಕೊಡೋಕೆ ಸಾಧ್ಯ ಆಗಕತ್ತಿಲ್ಲ. ಹೀಗಾಗಿ ಒಂದೊಂದು ಮಕ್ಕಳು ಸಾಯಕತ್ತವು. ಅದಕ್ಕೆ ಆ ಮಕ್ಕಳ ಒಂದು ಸಾವನ್ನು ನಾನು ಕಣ್ಣಾರೆ ನೋಡ್ಲಾರ್ನಿ, ಆ ಉದ್ದೇಶಕ್ಕಾಗಿ ನಾನು ಸಾಯಕತ್ತೇನೆ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಸಾಧು ಹೇಳ್ತಾನೆ, ಏನವ್ವ, ನೀ ಸತ್ರ ನಿನ್ನ ಮಕ್ಕಳೇನು ಬದುಕಿ ಬರ್ತಾರೇನು? ಅಥವಾ ನೀ ಸತ್ರ ನಿನ್ನ ಮಕ್ಕಳಿಗೆ ಹೊಟ್ಟಿಗೆ ಅನ್ನ ಸಿಗ್ತತೇನು? ಹುಚ್ಚಿ ಏನು ಮಾಡಕತ್ತಿ, ನಡಿ ಮನೆಗೆ ಅಂತೇಳಿ ತಿಳ್ಕೊಂಡ ಆ ಹೆಣ್ಣು ಮಗಳನ್ನ ಕರ್ಕೊಂಡ ಅವ್ರ ಮನೆಗೆ ಬರ್ತಾನೆ. ಅಷ್ಟೊತ್ತಿಗೆ ಆ ಸತ್ತಂಥ ಕೂಸನ್ನು ಮಣ್ಣು ಮಾಡಲಿಕ್ಕೆ ಹೋದಂಥ ಆ ಬಸವಣ್ಣಪ್ಪ ಕೂಡ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಈ ಸಾಧುವನ್ನು ನೋಡಿ ಗಂಡ ಹೆಂಡತಿ ಮಕ್ಕಳು ಇದ್ದಂಥ ಮಕ್ಕಳು ಅವರಿಗೆ ನಮಸ್ಕಾರವನ್ನು ಮಾಡಿ, ಈ ಪರಮಾತ್ಮ ಇಂಥ ಪರಿಸ್ಥಿತಿಯೊಳಗೆ ನಮಗೆ ಬಡತನ ಕೊಟ್ಟು, ಬಡತನ ಜೊತೆಗೆ ಈ ಮಕ್ಕಳನ್ನು ಕೊಟ್ಟಿಪ್ಪ, ನಾವು ಜೀವನ ಮಾಡೋದು ಹೆಂಗೆ ಅಂತೇಳಿ ತಿಳ್ಕೊಂಡು ಆ ಕಷ್ಟವನ್ನು ಆ ಸಾಧುವಿನ ಮುಂದೆ ಹೇಳ್ಕೊಂಡಾಗ ಆ ಸಾಧು ಹೇಳ್ತಾನೆ, ನೋಡು ಬಸವಣ್ಣಪ್ಪ, ಏನು ತ್ರಾಸ ಮಾಡ್ಕೋಬೇಡ, ನನಗೆ ಹೊಟ್ಟೆ ಭಾಳ ಹಸ್ತೈತಪ್ಪ, ಅದಕ್ಕೆ ನಿನ್ನ ಮನ್ಯಾಗ ಉಂಡ ಹೋಗ್ಬೇಕಂತೇಳಿ ಇಲ್ಲೇ ಬಂದೇನೆ ನಾನು. ಅದಕ್ಕೆ ಅಗ್ದಿ ದೌಡ ನೀವು ನನಗೆ ಅಡುಗೆ ಮಾಡಿ ಊಟಕ್ಕೆ ಕೊಡ್ರಿ ಅಂತೇಳಿ ಹೇಳಿದಾಗ ಆ ಬಸವಣ್ಣಪ್ಪ ಅಂತಾನು, ಅಜ್ಜವ್ರ, ಆ ಅಡುಗೆ ಮಾಡುವಷ್ಟು ತಾಕತ್ತು ನನ್ನಂತೆ ಕಿದ್ದಿದ್ರೆ, ನನ್ನ ಮನೆಯೊಳಗೆ ಕಾಳು ಕಡಿ ಇದ್ದಿದ್ರೆ ನನ್ನ ಮಗ ಯಾಕೆ ಸಾಯ್ತಿತ್ತು ಯಪ್ಪ ಅಂತೇಳಿ ತಿಳ್ಕೊಂಡು ಆತ ಮತ್ತೆ ಆ ಸಾಧುವಿನ ಕಾಲಿಗೆ ಬೀಳ್ತಾನೆ. ಬಿದ್ದಾಗ ಆ ಸಾಧು ಹೇಳ್ತಾನೆ, ನೋಡು ಬಸವಣ್ಣಪ್ಪ, ನಿನ್ನ ಮನ್ಯಾಗ ಏನಾರ ಇರ್ಬೇಕು, ಹುಡುಕ್ಯಾಡ, ಅಡ್ಕಲ್ ಗಡಿಗೆ ಅಲ್ಲಿ ಇಲ್ಲಿ ಏನೋ ಹಳೆ ಸಾಮಾನು ಇಟ್ಟಿರ್ತಲ್ಲ, ಅಲ್ಲಿ ಏನಾರ ಹುಡುಕ್ಯಾಡು, ಏನಾರ ಸಿಗ್ತೈತಿ, ಆ ಸಿಕ್ಕದ್ದನ್ನು ತೊಗೊಂಡು ಬಂದ ನೀನು ನನಗೆ ಊಟ ಮಾಡಿಸಬೇಕು, ನಾ ಊಟ ಮಾಡೇ ಹೋಗವ ಅಂತೇಳಿ ತಿಳ್ಕೊಂಡು ಆ ಸಾಧು ಕುಂತ. ಆವಾಗ ಆ ಬಸವಣ್ಣಪ್ಪ ಅಲ್ಲೇ ಇಲ್ಲೇ ಎಲ್ಲ ಹುಡುಕ್ಯಾಡಿದಾಗ ಅವನಿಗೆ ಒಂದು ದುಡ್ಡು ಸಿಗ್ತೈತಿ. ಆ ದುಡ್ಡನ್ನು ತಂದ ಆ ಸಾಧುವಿನ ಕೈಯಾಗ ಕೊಡ್ತಾನೆ. ಕೊಟ್ಟಾಗ ಆ ಒಂದು ದುಡ್ಡನ್ನು ಆ ಸಾಧು ತನ್ನ ಕೃಪಾದೃಷ್ಟಿಯಿಂದ ನೋಡಿ ಮರಳಿ ಆ ಬಸವಣ್ಣಪ್ಪನ ವಸ್ತ್ರದ ಚುಂಗಿನೊಳಗೆ ಗಂಟು ಕಟ್ಟಿ ಹೇಳ್ತಾನೆ, ಈ ಒಂದು ದುಡ್ಡನ್ನು ನೀನು ಪ್ಯಾಟಿಗೆ ಹೋಗೋ ಮಟ ಬಿಚ್ಚಿ ನೋಡಬೇಡ, ಪ್ಯಾಟಿಗೆ ಹೋದ ನಂತರ, ಅಂಗಡಿಗೆ ಹೋದ ನಂತರ ಆ ಒಂದು ದುಡ್ಡನ್ನು ಬಿಚ್ಚಿ ನೋಡು ಅಂತ ಹೇಳ್ತಾನೆ. ಆವಾಗ ಬಸವಣ್ಣಪ್ಪ ಅಂತಾನು, ಯಪ್ಪ, ಇದು ಒಂದು ದುಡ್ಡಿನಿಂದ ಏನು ಸಾಮಾನು ತರಕ್ಕೆ ಸಾಧ್ಯ ಇತ್ತಪ್ಪ ಅಂತೇಳಿ ತಿಳ್ಕೊಂಡು ಅಂದಾಗ, ನೀ ಏನು ವಿಚಾರ ಮಾಡಬೇಡ, ನಾ ಹೇಳಿದಷ್ಟು ಮಾಡು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಒಂದು ಸಾಧುವಿನ ಮೇಲೆ ಅವರಿಗೆ ಭಕ್ತಿ ಹುಟ್ಟಿ ಆ ವಸ್ತ್ರದ ಚುಂಗಿನೊಳಗೆ ಆ ಒಂದು ದುಡ್ಡನ್ನು ಕಟ್ಟಿಕೊಂಡು ಪ್ಯಾಟಿಗೆ ಹೋಗ್ತಾನೆ. ಅಂಗಡಿಗೆ ಹೋಗಿ ಆ ಒಂದು ವಸ್ತ್ರ ಚುಂಗನ ಬಿಚ್ಚಿ ನೋಡಿದಾಗ ಆ ವಸ್ತ್ರ ಚುಂಗಿನಲ್ಲಿದ್ದಂಥ ದುಡ್ಡು ಬಂಗಾರದ ನಾಣ್ಯ ಆಗಿರ್ತದೆ. ಅದು ಆ ಸದ್ಗುರುವಿನ ಒಂದು ಕೃಪಾದೃಷ್ಟಿಯಿಂದ, ಆಶೀರ್ವಾದದಿಂದ. ಆವಾಗ
ಆ ಬಸವಣ್ಣಪ್ಪ ಆಶ್ಚರ್ಯಪಟ್ಟ ತನ್ನ ಮನೆಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಬಂದ ಅತೀವ ಸಂತೋಷದಿಂದ ಆ ಸಾಮಗ್ರಿಗಳನ್ನು ಆ ಸಾಧುವಿನ ಮುಂದೆ ಇಡ್ತಾನೆ. ಇಟ್ಟಾಗ ಅದನ್ನೆಲ್ಲ ನೋಡಿದಂಥ ಆ ಸದ್ಗುರುಗಳು ಹೇಳ್ತಾರೆ, ಇವನ್ನ ತಗೊಂಡ ನೀವು ಅಡುಗೆ ಮಾಡಿರಿ, ನಾವು ಉಂಡು ಹೊಕ್ಕೇನೆ ಅಂತ ತಿಳ್ಕೊಂಡು ಹೇಳಿದಾಗ ಆ ಗುರಮ್ಮ ಅಡುಗೆ ಮಾಡೋಕ್ಕೆ ಆ ಸಾಮಗ್ರಿಗಳನ್ನು ತೊಗೊಂಡು ಅಡುಗೆ ಮನೆಗೆ ಹೋಗ್ತಾಳ. ಇನ್ನು ಒಂದು 10 ರೂಪಾಯಿ ಉಳಿದಿರ್ತೈತಿ. ಆ 10 ರೂಪಾಯಿನೂ ಸಹಿತ ದಕ್ಷಿಣೆಯಾಗಿ ಆ ಸಾಧುವಿಗೆ ಆ ಬಸವಣ್ಣಪ್ಪ ಕೊಡ್ತಾನೆ. ಕೊಟ್ಟಾಗ ಆ ಸಾಧು ಆ 10 ರೂಪಾಯಿನ ಕೈಯಲ್ಲಿ ತಗೊಂಡ, ಏ ಬಸವಣ್ಣಪ್ಪ, ಇನ್ನು ಮ್ಯಾಗ ನೀ ಏನು ಚಿಂತೆ ಮಾಡಬೇಡ, ಈ 10 ರೂಪಾಯಿದಿಂದ ನೀನು ವ್ಯಾಪಾರ ಪ್ರಾರಂಭ ಮಾಡು, ನೀವು ಉದ್ಧಾರ ಅಕ್ಕಿ ಅಂತೇಳಿ ತಿಳ್ಕೊಂಡ ಹೇಳ್ತಾನೆ. ಹೇಳಿದಾಗ ಆ ಬಸವಣ್ಣಪ್ಪ ಅದನ್ನು ಸದ್ಗುರುವಿನ ಆಶೀರ್ವಾದ ಅಂತೇಳಿ ತಿಳ್ಕೊಂಡು ತಗೋತಾನೆ. ಅಷ್ಟರೊಳಗೆ ಆ ಗುರಮ್ಮ ಅಡಿಗೆಯನ್ನು ತಯಾರು ಮಾಡಿ ಆ ಸಾಧುವಿಗೆ ಬಡಿಸ್ಬೇಕು, ಉಣಿಸ್ಬೇಕು ಅಂತ ತಿಳ್ಕೊಂಡು ಬಂದಾಗ ಆ ಸಾಧು ಮೊದಲು ಆ ಮಕ್ಕಳಿಗೆ ಊಟ ಮಾಡಿಸಿ, ಆಮೇಲೆ ಆ ಇಬ್ಬರು ದಂಪತಿಗಳಿಗೆ ಊಟವನ್ನು ಮಾಡಿಸಿ, ನಂತರ ತಾನು ಊಟ ಮಾಡಿ ಅವ್ರ ಮನೆಯಿಂದ ಹೊರಟು ಹೋಗ್ತಾನೆ. ಹಿಂಗೆ ಸದ್ಗುರುಗಳು ಆ ಸಾಧು ವೇಷದಿಂದ ಬಂದ ಆ ಬಸವಣ್ಣಪ್ಪ ಮತ್ತು ಗುರಮ್ಮನ್ನು ಉದ್ಧಾರ ಮಾಡ್ತಾರೆ. ಆ ಉದ್ಧಾರ ಆದಂಥ ಟೈಮ್ ನೋಡಿಕೊಂಡ ವಿಚಾರ ಮಾಡಿ ಆ ಇಬ್ಬರು ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರ್ತಾರೆ. ಆ ಸಿದ್ಧಾಶ್ರಮಕ್ಕೆ ಬಂದಾಗ ಆ ಸಿದ್ಧಾಶ್ರಮದೊಳಗಿದ್ದಂಥ ಸದ್ಗುರು ಸಿದ್ಧಾರೂಢರು ಬೇರೆ ಅಲ್ಲ, ನಮ್ಮ ಮನೆಗೆ ಬಂದಂಥ ಸಾಧುನೂ ಬೇರೆ ಅಲ್ಲ ಅಂತೇಳಿ ತಿಳ್ಕೊಂಡು ಹೇಳಿದಾಗ ವಿಚಾರ ಮಾಡಿ, ನಾವು ಇಷ್ಟು ದಿವಸ ಆದರೂ ಒಂದು ಸಲನೂ ನಾವು ಈ ಸಿದ್ಧಾಶ್ರಮಕ್ಕೆ ಬರಲಿಲ್ಲ, ಆದರೂ ಕೂಡ ಆ ಸದ್ಗುರು ಸಿದ್ಧಾರೂಢ ನಮಗೆ ಸಾಧು ವೇಷದಿಂದ ಬಂದ ನಮ್ಮನ್ನು ಉದ್ಧಾರ ಮಾಡಿದ, ನಮಗೆ ಆಶೀರ್ವಾದ ಮಾಡಿದ ಅಂತೇಳಿ ತಿಳ್ಕೊಂಡು ಅವ್ರು ಏನು ಮಾಡಕತ್ತಿದ್ರು ಅಂದ್ರೆ ಅಲ್ಲಿಂದ ಪ್ರತಿನಿತ್ಯ ಆ ಸದ್ಗುರುವಿನ ಒಂದು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮುಂದಿನ ಒಂದು ಮುಂದುವರೆದ ಕಥೆಯನ್ನು ನಾಳಿನ ಸಂಚಿಕೆ ಒಳಗೆ ನೋಡೋಣ. ಇದೇ ಬಸವಣ್ಣಪ್ಪನ ಕತೆ ಮುಂದೆ ಏನಾಗ್ತೈತಿ ಅನ್ನುವಂಥದ್ದನ್ನು ನಾವು ನೀವೆಲ್ಲ ನೋಡೋಣ, ಕೇಳೋಣ ಅಂತೇಳಿ ತಿಳ್ಕೊಂಡು ಹೇಳ್ತಾ, ಈ ಒಂದು ಸದ್ಗುರು ಸಿದ್ಧಾರೂಢರ ಆಶೀರ್ವಾದದಿಂದ ಆ ಬಸವಣ್ಣಪ್ಪ ಉದ್ಧಾರ ಆದ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗುರು ಗಡಗದ ಮಡವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.